ನೋಡಿ ಎಂತ ಪರಿಸ್ಥಿತಿ ಬಂದಿದೆ ನೋಡಿ ನಮ್ಮ ರಾಜ್ಯಕ್ಕೆ. ರಾಜ್ಯದಲ್ಲಿ ಮನಿ ಇದ್ರೇನೆ ಮನಿ ಕೊಟ್ರೆ ಮನೆ ಭಾಗ್ಯ, ಮತ್ತು ಪುಕ್ಸಟೆ ಮನೆ ಅಂತ ಹೇಳಿದ್ ಯಾಕೆ? ಹಾಗಾದ್ರೆ ಸರ್ಕಾರದಿಂದ ನಾವು ದುಡ್ಡು ಕೊಡ್ತೀವಿ, ದುಡ್ಡು ಕೊಟ್ಟು ಮನೆ ಕಟ್ಸ್ಕೊಳ್ಳಿ ಅಂತ ಸಿದ್ದರಾಮಯ್ಯ ಸರ್ಕಾರಕ್ಕೆ ಇದು ಭಾರಿ ಮುಜುಗರ ಮತ್ತೆ ಮುಖಭಂಗನೂ ಹೌದು. ಕಾಂಗ್ರೆಸ್ ಶಾಸಕರೇ ಬಿಚ್ಚಿಟ್ರು ಭ್ರಷ್ಟಾಚಾರವನ್ನ. ಶಾಸಕ ಬಿಆರ್ ಪಾಟೀಲ್ ಆರೋಪಕ್ಕೆ ಇಲ್ಲಿದೆ ಸಾಕ್ಷ್ಯ. ಆಡಿಯೋ ಬಾಂಬ್ಗೆ ಸಿಕ್ತು ವಿಡಿಯೋ ಸಾಕ್ಷ್ಯ. ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ. ನೋಡಿ ಎಂತ ಪರಿಸ್ಥಿತಿ ಬಂದಿದೆ ನೋಡಿ ನಮ್ಮ ರಾಜ್ಯಕ್ಕೆ. ರಾಜ್ಯದಲ್ಲಿ ಮನಿ ಇದ್ರೇನೆ ಮನಿ ಕೊಟ್ರೆ ಮನೆ ಭಾಗ್ಯ, ಮತ್ತು ಪುಕ್ಸಟೆ ಮನೆ ಅಂತ ಹೇಳಿದ್ ಯಾಕೆ? ಹಾಗಾದ್ರೆ ಸರ್ಕಾರದಿಂದ ನಾವು ದುಡ್ಡು ಕೊಡ್ತೀವಿ, ದುಡ್ಡು ಕೊಟ್ಟು ಮನೆ ಕಟ್ಸ್ಕೊಳ್ಳಿ ಅಂತ ಸಿದ್ದರಾಮಯ್ಯ ಸರ್ಕಾರಕ್ಕೆ ಇದು ಭಾರಿ ಮುಜುಗರ ಮತ್ತೆ ಮುಖಭಂಗನೂ ಹೌದು. ಕಾಂಗ್ರೆಸ್ ಶಾಸಕರೇ ಬಿಚ್ಚಿಟ್ರು ಭ್ರಷ್ಟಾಚಾರವನ್ನ. ಶಾಸಕ ಬಿಆರ್ ಪಾಟೀಲ್ ಆರೋಪಕ್ಕೆ ಇಲ್ಲಿದೆ ಸಾಕ್ಷ್ಯ. ಆಡಿಯೋ ಬಾಂಬ್ಗೆ ಸಿಕ್ತು ವಿಡಿಯೋ ಸಾಕ್ಷ್ಯ. ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ. ನೋಡಿ ಎಂತ ಪರಿಸ್ಥಿತಿ ಬಂದಿದೆ ನೋಡಿ ನಮ್ಮ ರಾಜ್ಯಕ್ಕೆ. ರಾಜ್ಯದಲ್ಲಿ ಮನಿ ಇದ್ರೇನೆ ಮನಿ ಕೊಟ್ರೆ ಮನೆ ಭಾಗ್ಯ, ಮತ್ತು ಪುಕ್ಸಟೆ ಮನೆ ಅಂತ ಹೇಳಿದ್ ಯಾಕೆ? ಹಾಗಾದ್ರೆ ಸರ್ಕಾರದಿಂದ ನಾವು ದುಡ್ಡು ಕೊಡ್ತೀವಿ, ದುಡ್ಡು ಕೊಟ್ಟು ಮನೆ ಕಟ್ಸ್ಕೊಳ್ಳಿ ಅಂತ ಸಿದ್ದರಾಮಯ್ಯ ಸರ್ಕಾರಕ್ಕೆ ಇದು ಭಾರಿ ಮುಜುಗರ ಮತ್ತೆ ಮುಖಭಂಗನೂ ಹೌದು. ಕಾಂಗ್ರೆಸ್ ಶಾಸಕರೇ ಬಿಚ್ಚಿಟ್ರು ಭ್ರಷ್ಟಾಚಾರವನ್ನ. ಶಾಸಕ ಬಿಆರ್ ಪಾಟೀಲ್ ಆರೋಪಕ್ಕೆ ಇಲ್ಲಿದೆ ಸಾಕ್ಷ್ಯ. ಆಡಿಯೋ ಬಾಂಬ್ಗೆ ಸಿಕ್ತು ವಿಡಿಯೋ ಸಾಕ್ಷ್ಯ. ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ. ನೋಡಿ ಎಂತ ಪರಿಸ್ಥಿತಿ ಬಂದಿದೆ ನೋಡಿ ನಮ್ಮ ರಾಜ್ಯಕ್ಕೆ. ರಾಜ್ಯದಲ್ಲಿ ಮನಿ ಇದ್ರೇನೆ ಮನಿ ಕೊಟ್ರೆ ಮನೆ ಭಾಗ್ಯ, ಮತ್ತು ಪುಕ್ಸಟೆ ಮನೆ ಅಂತ ಹೇಳಿದ್ ಯಾಕೆ? ಹಾಗಾದ್ರೆ ಸರ್ಕಾರದಿಂದ ನಾವು ದುಡ್ಡು ಕೊಡ್ತೀವಿ, ದುಡ್ಡು ಕೊಟ್ಟು ಮನೆ ಕಟ್ಸ್ಕೊಳ್ಳಿ ಅಂತ ಸಿದ್ದರಾಮಯ್ಯ ಸರ್ಕಾರಕ್ಕೆ ಇದು ಭಾರಿ ಮುಜುಗರ ಮತ್ತೆ ಮುಖಭಂಗನೂ ಹೌದು. ಕಾಂಗ್ರೆಸ್ ಶಾಸಕರೇ ಬಿಚ್ಚಿಟ್ರು ಭ್ರಷ್ಟಾಚಾರವನ್ನ. ಶಾಸಕ ಬಿಆರ್ ಪಾಟೀಲ್ ಆರೋಪಕ್ಕೆ ಇಲ್ಲಿದೆ ಸಾಕ್ಷ್ಯ. ಆಡಿಯೋ ಬಾಂಬ್ಗೆ ಸಿಕ್ತು ವಿಡಿಯೋ ಸಾಕ್ಷ್ಯ. ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ. ನೋಡಿ ಎಂತ ಪರಿಸ್ಥಿತಿ ಬಂದಿದೆ ನೋಡಿ ನಮ್ಮ ರಾಜ್ಯಕ್ಕೆ. ರಾಜ್ಯದಲ್ಲಿ ಮನಿ ಇದ್ರೇನೆ ಮನಿ ಕೊಟ್ರೆ ಮನೆ ಭಾಗ್ಯ, ಮತ್ತು ಪುಕ್ಸಟೆ ಮನೆ ಅಂತ ಹೇಳಿದ್ ಯಾಕೆ? ಹಾಗಾದ್ರೆ ಸರ್ಕಾರದಿಂದ ನಾವು ದುಡ್ಡು ಕೊಡ್ತೀವಿ, ದುಡ್ಡು ಕೊಟ್ಟು ಮನೆ ಕಟ್ಸ್ಕೊಳ್ಳಿ ಅಂತ ಸಿದ್ದರಾಮಯ್ಯ ಸರ್ಕಾರಕ್ಕೆ ಇದು ಭಾರಿ ಮುಜುಗರ ಮತ್ತೆ ಮುಖಭಂಗನೂ ಹೌದು. ಕಾಂಗ್ರೆಸ್ ಶಾಸಕರೇ ಬಿಚ್ಚಿಟ್ರು ಭ್ರಷ್ಟಾಚಾರವನ್ನ. ಶಾಸಕ ಬಿಆರ್ ಪಾಟೀಲ್ ಆರೋಪಕ್ಕೆ ಇಲ್ಲಿದೆ ಸಾಕ್ಷ್ಯ. ಆಡಿಯೋ ಬಾಂಬ್ಗೆ ಸಿಕ್ತು ವಿಡಿಯೋ ಸಾಕ್ಷ್ಯ. ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ. ನೋಡಿ ಎಂತ ಪರಿಸ್ಥಿತಿ ಬಂದಿದೆ ನೋಡಿ ನಮ್ಮ ರಾಜ್ಯಕ್ಕೆ. ರಾಜ್ಯದಲ್ಲಿ ಮನಿ ಇದ್ರೇನೆ ಮನಿ ಕೊಟ್ರೆ ಮನೆ ಭಾಗ್ಯ, ಮತ್ತು ಪುಕ್ಸಟೆ ಮನೆ ಅಂತ ಹೇಳಿದ್ ಯಾಕೆ? ಹಾಗಾದ್ರೆ ಸರ್ಕಾರದಿಂದ ನಾವು ದುಡ್ಡು ಕೊಡ್ತೀವಿ, ದುಡ್ಡು ಕೊಟ್ಟು ಮನೆ ಕಟ್ಸ್ಕೊಳ್ಳಿ ಅಂತ ಸಿದ್ದರಾಮಯ್ಯ ಸರ್ಕಾರಕ್ಕೆ ಇದು ಭಾರಿ ಮುಜುಗರ ಮತ್ತೆ ಮುಖಭಂಗನೂ ಹೌದು. ಕಾಂಗ್ರೆಸ್ ಶಾಸಕರೇ ಬಿಚ್ಚಿಟ್ರು ಭ್ರಷ್ಟಾಚಾರವನ್ನ. ಶಾಸಕ ಬಿಆರ್ ಪಾಟೀಲ್ ಆರೋಪಕ್ಕೆ ಇಲ್ಲಿದೆ ಸಾಕ್ಷ್ಯ. ಆಡಿಯೋ ಬಾಂಬ್ಗೆ ಸಿಕ್ತು ವಿಡಿಯೋ ಸಾಕ್ಷ್ಯ. ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ. ನೋಡಿ ಎಂತ ಪರಿಸ್ಥಿತಿ ಬಂದಿದೆ ನೋಡಿ ನಮ್ಮ ರಾಜ್ಯಕ್ಕೆ. ರಾಜ್ಯದಲ್ಲಿ ಮನಿ ಇದ್ರೇನೆ ಮನಿ ಕೊಟ್ರೆ ಮನೆ ಭಾಗ್ಯ, ಮತ್ತು ಪುಕ್ಸಟೆ ಮನೆ ಅಂತ ಹೇಳಿದ್ ಯಾಕೆ? ಹಾಗಾದ್ರೆ ಸರ್ಕಾರದಿಂದ ನಾವು ದುಡ್ಡು ಕೊಡ್ತೀವಿ, ದುಡ್ಡು ಕೊಟ್ಟು ಮನೆ ಕಟ್ಸ್ಕೊಳ್ಳಿ ಅಂತ ಸಿದ್ದರಾಮಯ್ಯ ಸರ್ಕಾರಕ್ಕೆ ಇದು ಭಾರಿ ಮುಜುಗರ ಮತ್ತೆ ಮುಖಭಂಗನೂ ಹೌದು. ಕಾಂಗ್ರೆಸ್ ಶಾಸಕರೇ ಬಿಚ್ಚಿಟ್ರು ಭ್ರಷ್ಟಾಚಾರವನ್ನ. ಶಾಸಕ ಬಿಆರ್ ಪಾಟೀಲ್ ಆರೋಪಕ್ಕೆ ಇಲ್ಲಿದೆ ಸಾಕ್ಷ್ಯ. ಆಡಿಯೋ ಬಾಂಬ್ಗೆ ಸಿಕ್ತು ವಿಡಿಯೋ ಸಾಕ್ಷ್ಯ. ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ. ನೋಡಿ ಎಂತ ಪರಿಸ್ಥಿತಿ ಬಂದಿದೆ ನೋಡಿ ನಮ್ಮ ರಾಜ್ಯಕ್ಕೆ. ರಾಜ್ಯದಲ್ಲಿ ಮನಿ ಇದ್ರೇನೆ ಮನಿ ಕೊಟ್ರೆ ಮನೆ ಭಾಗ್ಯ, ಮತ್ತು ಪುಕ್ಸಟೆ ಮನೆ ಅಂತ ಹೇಳಿದ್ ಯಾಕೆ? ಹಾಗಾದ್ರೆ ಸರ್ಕಾರದಿಂದ ನಾವು ದುಡ್ಡು ಕೊಡ್ತೀವಿ, ದುಡ್ಡು ಕೊಟ್ಟು ಮನೆ ಕಟ್ಸ್ಕೊಳ್ಳಿ ಅಂತ ಸಿದ್ದರಾಮಯ್ಯ ಸರ್ಕಾರಕ್ಕೆ ಇದು ಭಾರಿ ಮುಜುಗರ ಮತ್ತೆ ಮುಖಭಂಗನೂ ಹೌದು. ಕಾಂಗ್ರೆಸ್ ಶಾಸಕರೇ ಬಿಚ್ಚಿಟ್ರು ಭ್ರಷ್ಟಾಚಾರವನ್ನ. ಶಾಸಕ ಬಿಆರ್ ಪಾಟೀಲ್ ಆರೋಪಕ್ಕೆ ಇಲ್ಲಿದೆ ಸಾಕ್ಷ್ಯ. ಆಡಿಯೋ ಬಾಂಬ್ಗೆ ಸಿಕ್ತು ವಿಡಿಯೋ ಸಾಕ್ಷ್ಯ. ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ. ನೋಡಿ ಎಂತ ಪರಿಸ್ಥಿತಿ ಬಂದಿದೆ ನೋಡಿ ನಮ್ಮ ರಾಜ್ಯಕ್ಕೆ. ರಾಜ್ಯದಲ್ಲಿ ಮನಿ ಇದ್ರೇನೆ
ಮನೆ ಕೊಟ್ರೆ ಮನೆ ಭಾಗ್ಯ ಮತ್ತು ಪುಕ್ಸಟೆ ಮನೆ ಅಂತ ಹೇಳಿದ್ ಯಾಕೆ ಹಾಗಾದ್ರೆ? ಸರ್ಕಾರದಿಂದ ನಾವು ದುಡ್ಡು ಕೊಡ್ತೀವಿ, ದುಡ್ಡು ಕೊಟ್ಟು ಮನೆ ಕಟ್ಸ್ಕೊಳ್ಳಿ ಅಂತ ಸಿದ್ದರಾಮಯ್ಯ ಸರ್ಕಾರಕ್ಕೆ ಇದು ಭಾರಿ ಮುಜುಗರ ಮತ್ತೆ ಮುಖಭಂಗನೂ ಹೌದು. ಕಾಂಗ್ರೆಸ್ ಶಾಸಕರೇ ಬಿಚ್ಚಿಟ್ರು ಭ್ರಷ್ಟಾಚಾರವನ್ನ. ಶಾಸಕ ಬಿಆರ್ ಪಾಟೀಲ್ ಆರೋಪಕ್ಕೆ ಇಲ್ಲಿದೆ ಸಾಕ್ಷ್ಯ. ಆಡಿಯೋ ಬಾಂಬ್ಗೆ ಸಿಕ್ತು ವಿಡಿಯೋ ಸಾಕ್ಷ್ಯ. ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ. ನೋಡಿ ಎಂತ ಪರಿಸ್ಥಿತಿ ಬಂದಿದೆ ನೋಡಿ ನಮ್ಮ ರಾಜ್ಯಕ್ಕೆ. ರಾಜ್ಯದಲ್ಲಿ ಮನಿ ಇದ್ರೇನೆ ಮನೆ ಕೊಟ್ರೆ ಮನೆ ಭಾಗ್ಯ ಮತ್ತು ಪುಕ್ಸಟೆ ಮನೆ ಅಂತ ಹೇಳಿದ್ ಯಾಕೆ ಹಾಗಾದ್ರೆ? ಸರ್ಕಾರದಿಂದ ನಾವು ದುಡ್ಡು ಕೊಡ್ತೀವಿ, ದುಡ್ಡು ಕೊಟ್ಟು ಮನೆ ಕಟ್ಸ್ಕೊಳ್ಳಿ ಅಂತ ಸಿದ್ದರಾಮಯ್ಯ ಸರ್ಕಾರಕ್ಕೆ ಇದು ಭಾರಿ ಮುಜುಗರ ಮತ್ತೆ ಮುಖಭಂಗನೂ ಹೌದು. ಕಾಂಗ್ರೆಸ್ ಶಾಸಕರೇ ಬಿಚ್ಚಿಟ್ರು ಭ್ರಷ್ಟಾಚಾರವನ್ನ. ಶಾಸಕ ಬಿಆರ್ ಪಾಟೀಲ್ ಆರೋಪಕ್ಕೆ ಇಲ್ಲಿದೆ ಸಾಕ್ಷ್ಯ. ಆಡಿಯೋ ಬಾಂಬ್ಗೆ ಸಿಕ್ತು ವಿಡಿಯೋ ಸಾಕ್ಷ್ಯ. ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ. ನೋಡಿ ಎಂತ ಪರಿಸ್ಥಿತಿ ಬಂದಿದೆ ನೋಡಿ ನಮ್ಮ ರಾಜ್ಯಕ್ಕೆ. ರಾಜ್ಯದಲ್ಲಿ ಮನಿ ಇದ್ರೇನೆ ಮನೆ ಕೊಟ್ರೆ ಮನೆ ಭಾಗ್ಯ ಮತ್ತು ಪುಕ್ಸಟೆ ಮನೆ ಅಂತ ಹೇಳಿದ್ ಯಾಕೆ ಹಾಗಾದ್ರೆ? ಸರ್ಕಾರದಿಂದ ನಾವು ದುಡ್ಡು ಕೊಡ್ತೀವಿ, ದುಡ್ಡು ಕೊಟ್ಟು ಮನೆ ಕಟ್ಸ್ಕೊಳ್ಳಿ ಅಂತ ಸಿದ್ದರಾಮಯ್ಯ ಸರ್ಕಾರಕ್ಕೆ ಇದು ಭಾರಿ ಮುಜುಗರ ಮತ್ತೆ ಮುಖಭಂಗನೂ ಹೌದು. ಕಾಂಗ್ರೆಸ್ ಶಾಸಕರೇ ಬಿಚ್ಚಿಟ್ರು ಭ್ರಷ್ಟಾಚಾರವನ್ನ. ಶಾಸಕ ಬಿಆರ್ ಪಾಟೀಲ್ ಆರೋಪಕ್ಕೆ ಇಲ್ಲಿದೆ ಸಾಕ್ಷ್ಯ. ಆಡಿಯೋ ಬಾಂಬ್ಗೆ ಸಿಕ್ತು ವಿಡಿಯೋ ಸಾಕ್ಷ್ಯ. ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ. ನೋಡಿ ಎಂತ ಪರಿಸ್ಥಿತಿ ಬಂದಿದೆ ನೋಡಿ ನಮ್ಮ ರಾಜ್ಯಕ್ಕೆ. ರಾಜ್ಯದಲ್ಲಿ ಮನಿ ಇದ್ರೇನೆ ಮನೆ ಕೊಟ್ರೆ ಮನೆ ಭಾಗ್ಯ ಮತ್ತು ಪುಕ್ಸಟೆ ಮನೆ ಅಂತ ಹೇಳಿದ್ ಯಾಕೆ ಹಾಗಾದ್ರೆ? ಸರ್ಕಾರದಿಂದ ನಾವು ದುಡ್ಡು ಕೊಡ್ತೀವಿ, ದುಡ್ಡು ಕೊಟ್ಟು ಮನೆ ಕಟ್ಸ್ಕೊಳ್ಳಿ ಅಂತ ಸಿದ್ದರಾಮಯ್ಯ ಸರ್ಕಾರಕ್ಕೆ ಇದು ಭಾರಿ ಮುಜುಗರ ಮತ್ತೆ ಮುಖಭಂಗನೂ ಹೌದು. ಕಾಂಗ್ರೆಸ್ ಶಾಸಕರೇ ಬಿಚ್ಚಿಟ್ರು ಭ್ರಷ್ಟಾಚಾರವನ್ನ. ಶಾಸಕ ಬಿಆರ್ ಪಾಟೀಲ್ ಆರೋಪಕ್ಕೆ ಇಲ್ಲಿದೆ ಸಾಕ್ಷ್ಯ. ಆಡಿಯೋ ಬಾಂಬ್ಗೆ ಸಿಕ್ತು ವಿಡಿಯೋ ಸಾಕ್ಷ್ಯ. ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ. ನೋಡಿ ಎಂತ ಪರಿಸ್ಥಿತಿ ಬಂದಿದೆ ನೋಡಿ ನಮ್ಮ ರಾಜ್ಯಕ್ಕೆ. ರಾಜ್ಯದಲ್ಲಿ ಮನಿ ಇದ್ರೇನೆ ಮನೆ ಕೊಟ್ರೆ ಮನೆ ಭಾಗ್ಯ ಮತ್ತು ಪುಕ್ಸಟೆ ಮನೆ ಅಂತ ಹೇಳಿದ್ ಯಾಕೆ ಹಾಗಾದ್ರೆ? ಸರ್ಕಾರದಿಂದ ನಾವು ದುಡ್ಡು ಕೊಡ್ತೀವಿ, ದುಡ್ಡು ಕೊಟ್ಟು ಮನೆ ಕಟ್ಸ್ಕೊಳ್ಳಿ ಅಂತ ಸಿದ್ದರಾಮಯ್ಯ ಸರ್ಕಾರಕ್ಕೆ ಇದು ಭಾರಿ ಮುಜುಗರ ಮತ್ತೆ ಮುಖಭಂಗನೂ ಹೌದು. ಕಾಂಗ್ರೆಸ್ ಶಾಸಕರೇ ಬಿಚ್ಚಿಟ್ರು ಭ್ರಷ್ಟಾಚಾರವನ್ನ. ಶಾಸಕ ಬಿಆರ್ ಪಾಟೀಲ್ ಆರೋಪಕ್ಕೆ ಇಲ್ಲಿದೆ ಸಾಕ್ಷ್ಯ. ಆಡಿಯೋ ಬಾಂಬ್ಗೆ ಸಿಕ್ತು ವಿಡಿಯೋ ಸಾಕ್ಷ್ಯ. ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ. ನೋಡಿ ಎಂತ ಪರಿಸ್ಥಿತಿ ಬಂದಿದೆ ನೋಡಿ ನಮ್ಮ ರಾಜ್ಯಕ್ಕೆ. ರಾಜ್ಯದಲ್ಲಿ ಮನಿ ಇದ್ರೇನೆ ಮನೆ ಕೊಟ್ರೆ ಮನೆ ಭಾಗ್ಯ ಮತ್ತು ಪುಕ್ಸಟೆ ಮನೆ ಅಂತ ಹೇಳಿದ್ ಯಾಕೆ ಹಾಗಾದ್ರೆ? ಸರ್ಕಾರದಿಂದ ನಾವು ದುಡ್ಡು ಕೊಡ್ತೀವಿ, ದುಡ್ಡು ಕೊಟ್ಟು ಮನೆ ಕಟ್ಸ್ಕೊಳ್ಳಿ ಅಂತ ಸಿದ್ದರಾಮಯ್ಯ ಸರ್ಕಾರಕ್ಕೆ ಇದು ಭಾರಿ ಮುಜುಗರ ಮತ್ತೆ ಮುಖಭಂಗನೂ ಹೌದು. ಕಾಂಗ್ರೆಸ್ ಶಾಸಕರೇ ಬಿಚ್ಚಿಟ್ರು ಭ್ರಷ್ಟಾಚಾರವನ್ನ. ಶಾಸಕ ಬಿಆರ್ ಪಾಟೀಲ್ ಆರೋಪಕ್ಕೆ ಇಲ್ಲಿದೆ ಸಾಕ್ಷ್ಯ. ಆಡಿಯೋ ಬಾಂಬ್ಗೆ ಸಿಕ್ತು ವಿಡಿಯೋ ಸಾಕ್ಷ್ಯ. ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ.